ತುಳಸಿಯನ್ನು ಉಡುಗೊರೆಯಾಗಿ ನೀಡಬಹುದೇ? ಉಡುಗೊರೆ ನೀಡೋದು ಹೇಗೆ? ಹೆಚ್ಚಾಗಿ ನಾವು ಲಕ್ಕಿ ಪ್ಲಾಂಟ್, ಮನಿ ಪ್ಲಾಂಟ್ ಇತ್ಯಾದಿ ಅದೃಷ್ಟವನ್ನು ಸೂಚಿಸುವ ಗಿಡಗಳನ್ನು ಉಡುಗೊರೆಯಾಗಿ ನೀಡುತ್ತೇವೆ. ಆದರೆ ತುಳಸಿ ಗಿಡವನ್ನು ಉಡುಗೊರೆಯಾಗಿ ನೀಡಬಹುದೆನ್ನುವುದು ಗೊತ್ತೇ? ಯಾವ ದಿನ ತುಳಸಿ ಗಿಡವನ್ನು ಉಡುಗೊರೆಯಾಗಿ ನೀಡಬೇಕು? ಹಿಂದೂ ಧರ್ಮದಲ್ಲಿ ದೈವಿಕ ಶಕ್ತಿಯುಳ್ಳ ಸಸ್ಯಗಳೆಂದು ಪರಿಗಣಿಸಲಾಗುವ ಗಿಡಗಳಲ್ಲಿ ತುಳಸಿಯೂ ಒಂದು. ತುಳಸಿ ಸಸ್ಯವನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪೂಜಿಸಲಾಗುತ್ತದೆ. ಹಾಗೂ ವಿಷ್ಣುವಿಗೆ ತುಳಸಿ ಎಂದರೆ ಹೆಚ್ಚು ಪ್ರಿಯ. ಈ ಕಾರಣಕ್ಕಾಗಿ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವಾಗ ಅದನ್ನು ನೆಡುವ ಸ್ಥಳ, ದಿಕ್ಕು, ಸಮಯ ಎಲ್ಲವನ್ನೂ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ತುಳಸಿ ಗಿಡ ಇರುವ ಮನೆಯಲ್ಲಿ ಸದಾಕಾಲ ಸಂತೋಷ, ಸಮೃದ್ಧಿ ನೆಲೆಸಿರುತ್ತದೆ ಎನ್ನುವ ನಂಬಿಕೆಯಿದೆ. ತುಳಸಿ ಗೊಡದ ಪೂಜೆಗೆ ಸಂಬಂಧಿಸಿದಂತೆ ಅದರದ್ದೇ ಆದ ನಿಯಮಗಳು, ವಿಧಿ ವಿಧಾನಗಳಿವೆ. ಇದರೊಂದಿಗೆ ತುಳಸಿ ಗಿಡವನ್ನು ಉಡುಗೊರೆಯಾಗಿ ನೀಡುವುದಕ್ಕೂ ಅದರದ್ದೇ ಆದ ನಿಯಮಗಳಿವೆ. ಯಾರಿಗಾದರೂ ತುಳಸಿ ಗಿಡವನ್ನು ಉಡುಗೊರೆಯಾಗಿ ನೀಡುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು? 1. ತುಳಸಿ ಗಿಡವನ್ನು ಉಡುಗೊರೆಯಾಗಿ ನೀಡಬಹುದೇ ಅಥವಾ ಬೇಡವೇ? ಸಾಮಾನ್ಯವಾಗಿ ನಾವು ಮನಿ ಪ್ಲಾಂಟ್, ಲಕ್ಕಿ ಪ್ಲಾಂಟ್ ಹೀಗೆ ವಿವಿಧ ರೀತಿಯ ಗಿಡಗಳನ್ನು ಉಡುಗೊರೆಯಾಗಿ ನೀಡುತ್ತೇವೆ. ಅದೇ ರೀತಿ ಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಕೂಡ ಉಡುಗೊರೆಯಾಗಿ ನೀಡುವುದು ಶುಭ ಸೂಚನೆಯಾಗಿದೆ. ತುಳಸಿ ಗಿಡವು ಸಮೃದ್ಧಿಯ ಸಂಕೇತ. ಇದನ್ನು ಮನೆಯಲ್ಲಿ ನೆಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕತೆ ದೂರಾಗಿ ಆ ಮನೆಯಲ್ಲಿ ಸಕಾರಾತ್ಮಕ ಕಂಪನಗಳು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆಯಿದೆ. ಈ ಕಾರಣಕ್ಕಾಗಿ ನೀವು ತುಳಸಿ ಗಿಡವನ್ನು ಉಡುಗೊರೆಯಾಗಿ ನೀಡಿದಾಗ ಅದನ್ನು ಅವರು ಮನೆಯಲ್ಲಿ ನೆಡುವುದರಿಂದ ಅವರೂ ಕೂಡ ತಮ್ಮ ಮನೆಯಲ್ಲಿ ಸಕಾರಾತ್ಮಕ ಕಂಪನಗಳ ಅನುಭವಗಳ ಕಂಪನವನ್ನು ಪಡೆದುಕೊಳ್ಳುತ್ತಾರೆ. 2. ತುಳಸಿಯನ್ನು ಉಡುಗೊರೆ ನೀಡಲು ಶುಭ ದಿನ. ತುಳಸಿ ಗಿಡವನ್ನು ಉಡುಗೊರೆಯಾಗಿ ನೀಡುವುದು ಮಂಗಳಕರ ಸೂಚನೆಯೆಂದ ಮೇಲೆ ಅದನ್ನು ಉಡುಗೊರೆಯಾಗಿ ನೀಡುವಾಗ ನಾವು ಕೆಲವು ನಿಯಮಗಳನ್ನು ಪಾಲಿಸುವುದು ಕೂಡ ಅಷ್ಟೇ ಮುಖ್ಯ. ನೀವು ಇತರರಿಗೆ ಉಡುಗೊರೆಯಾಗಿ ನೀಡುವ ತುಳಸಿ ಗಿಡವು ಆರೋಗ್ಯಕರ ತುಳಸಿ ಗಿಡವಾಗಿರಬೇಕು. ಅಂದರೆ ಆ ತುಳಸಿ ಗಿಡವು ಒಣಗಿರಬಾರದು ಅಥವಾ ಅದು ಮುರಿದಿರಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ನೀವು ಭಾನುವಾರ ಮತ್ತು ಏಕಾದಶಿಯ ದಿನವನ್ನು ತುಳಸಿ ಗಿಡವನ್ನು ಉಡುಗೊರೆಯಾಗಿ ನೀಡಲು ಬಳಸಿಕೊಳ್ಳಬಹುದು. ನೀವು ಈ ದಿನಗಳಲ್ಲಿ ತುಳಸಿ ಗಿಡವನ್ನು ಉಡುಗೊರೆಯಾಗಿ ನೀಡುವುದು ಶುಭವಾದರೂ ಈ ದಿನಗಳಲ್ಲಿ ತುಳಸಿಯನ್ನು ಕೀಳಬಾರದು. 3. ತುಳಸಿಯನ್ನು ಉಡುಗೊರೆಯಾಗಿ ನೀಡುವುದು ಹೇಗೆ? ತುಳಸಿ ಗಿಡವನ್ನು ಶಾಸ್ತ್ರದಲ್ಲಿ ಅತ್ಯಂತ ಮಂಗಳಕರ ಗಿಡವೆಂದು ಪರಿಗಣಿಸಲಾಗಿರುವುದರಿಂದ ಇದನ್ನು ನೀವು ಹಬ್ಬದ ದಿನದಂದು, ಗೃಹಪ್ರವೇಶ, ಹುಟ್ಟುಹಬ್ಬ, ಮದುವೆ, ನಿಶ್ಚಿತಾರ್ಥ ಹಾಗೂ ಉದ್ಯೋಗದಲ್ಲಿ ಪ್ರಮೋಷನ್ ಪಡೆದುಕೊಂಡವರಿಗೆ ಉಡುಗೊರೆಯಾಗಿ ನೀಡಬಹುದು. ನೀವು ಯಾರಿಗೆ ತುಳಸಿ ಗಿಡವನ್ನು ಉಡುಗೊರೆಯಾಗಿ ನೀಡುತ್ತೀರಿ ಅವರಿಗೆ ಅದನ್ನು ಶಾಸ್ತ್ರೋಕ್ತವಾಗಿ ನೆಡಬೇಕೆನ್ನುವ ಸಲಹೆಯನ್ನು ನೀಡಿ. ನೀವು ಉಡುಗೊರೆಯಾಗಿ ನೀಡುವ ತುಳಸಿ ಗಿಡವು ಶುದ್ಧವಾಗಿರಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಗಿಫ್ಟ್ ಕವರ್ಗಳಲ್ಲಿ ಸುತ್ತಿ ಕೊಡುವ ಬದಲು ಅದನ್ನು ಒಂದು ಮಣ್ಣಿನ ಕುಂಡದಲ್ಲಿಟ್ಟು ಉಡುಗೊರೆಯಾಗಿ ನೀಡಿ. ತುಳಸಿ ಗಿಡವನ್ನು ಉಡುಗೊರೆಯಾಗಿ ನೀಡುವಾಗ ಈ ಮೇಲಿನ ನಿಯಮಗಳನ್ನು ನೀವು ನಿಮ್ಮ ಗಮನದಲ್ಲಿಟ್ಟುಕೊಳ್ಳಬೇಕು. ತುಳಸಿಯನ್ನು ನೆಡುವಾಗ ನಾವು ಯಾವ ನಿಯಮಗಳನ್ನು ಅನುಸರಿಸುತ್ತೇವೆಯೋ ಹಾಗೇ ತುಳಸಿಯನ್ನು ಉಡುಗೊರೆಯಾಗಿ ನೀಡುವಾಗ ಕೂಡ ನಿಯಮಗಳನ್ನು ಅನುಸರಿಸಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.